ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಮಾರ್ಚ್ 2025 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ರೇವತಿ ನಕ್ಷತ್ರ, ಶುಕ್ಲಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 50 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 43 ನಿಮಿಷದವರೆಗೂ, ಮಧ್ಯಾಹ್ನ 3 ಗಂಟೆ 16 ನಿಮಿಷದಿಂದ ಸಂಜೆ 4 ಗಂಟೆ 2 ನಿಮಿಷದವರೆಗಿನ ಈ ಒಂದು ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ. ಪದೇ ಪದೇ ಭೂಮಿ ಕಂಪಿಸ್ತಿದೆ, ಗಮನಿಸಿ ನೋಡಿ. ಕುಜರಾಹು ಸಂಧಿ, ಶನಿ ಕುಜ ಮೂಲ ತ್ರಿಕೋಣಗಳಿಗೆ ಬಂದಾಗ ಅಲ್ಲೊಂದು ಅವಘಡಗಳ ಸೂಚನೆಯನ್ನ ಕೊಡ್ತಿದೆ. ನಾವು ಕೇಳಲ್ಲ, ನಾನು ಹೇಳ್ತಲೇ ಇದ್ದೇನೆ. ನಿತ್ಯ ಒಂದು ದೈವಾರಾಧನೆ, ಆ ಪ್ರಕೃತಿ ಮಾತೆಗೆ ಧನ್ಯವಾದ ಹೇಳ್ತಾ ನಮ್ಮನ್ನು ಕಾಪಾಡ್ತಿದ್ದೀಯ ತಾಯಿ. ಈ ಭೂಮಿ ಮೇಲೆ ನಮಗೆ ಇಷ್ಟು ದಿನ ಅಂತ ಒಂದು ಅವಕಾಶ ಕೊಟ್ಟಿದೆ. ಇನ್ನೂ ನಾವು ಕೆಡಿಸ್ತಾ ಬದುಕ್ತಿದ್ದೇವೆ. ನಮಗೆ ಬದುಕುವಷ್ಟು ಸಾಮರ್ಥ್ಯ ಕೊಡು, ಇರುವಷ್ಟು ಜೀವನವನ್ನ ನೆಮ್ಮದಿಯಾಗಿ ನಡೆಸುವಷ್ಟು ಶಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತುಂಬಾ ಜನ ಗುರುಗಳೇ, ನಾವೊಂದು ಉದರ ನಿಮಿತ್ತಂ ಬಹುಕೃತ ವೇಷಂ, ಒಂದು ವ್ಯಾಪಾರವೋ ಏನೋ ಒಂದು ಮಾಡ್ತಿದ್ದೇವೆ, ಒಂದು ವ್ಯವಸಾಯ ಅಂತ ಹೇಳ್ತೇವೆ. ವ್ಯವಸಾಯ ಅಂದ್ರೇನೆ ಅದು. ನಾವು ಏನೋ ಒಂದು ಹೊಟ್ಟೆಪಾಡಿಗೋಸ್ಕರ, ಬದುಕು ಕಟ್ಟಲಿಕ್ಕೋಸ್ಕರ ಒಂದು ವ್ಯವಸಾಯ, ಒಂದು ವ್ಯಾಪಾರ, ಒಂದು ಕೆಲಸ ಕಾರ್ಯ. ತುಂಬ ಜನ, ಸಾವಿರಾರಲ್ಲ ಲಕ್ಷಾಂತರ ಜನಗಳ ಜೊತೆ ಮಾತುಕತೆಗಳಲ್ಲಿ ಮಾತಾಡ್ತಿದ್ದಾಗ ಅಲ್ಲೊಂದೆಲ್ಲೋ ಒಂದು ಸಣ್ಣ ನೋವು, ಪಾಪ ಕೇಳ್ಕೊಳ್ಳೋದು, ಗುರುಗಳೇ ನಮಗೆ ವ್ಯಾಪಾರ ವಹಿವಾಟು ಮಾಡುವಾಗ ನಮಗೆ ನಮ್ಮ ಮಟ್ಟಕ್ಕೆ ಏನೋ ಒಂದು ಅಂಗಡಿ ಇಟ್ಕೊಂಡಿದ್ದೀರಿ, ಗಂದಿಗೆ ಅಂಗಡಿಯೋ, ಬೇಕರಿಯೋ, ಒಂದು ತರಕಾರಿ ಅಂಗಡಿಯೋ, ಹಣ್ಣಿನ ಅಂಗಡಿಯೋ, ಒಂದು ಬೋಟಿಕ್ಕೋ, ಒಂದು ಟೈಲರಿಂಗೋ, ಈ ಥರದ್ದನ್ನು ಒಂದು ಇಟ್ಕೊಂಡಿದ್ದೇವೆ. ನಿತ್ಯ ಏನು ಮಾಡ್ತೀವೋ ತಕ್ಕ ಮಟ್ಟಿಗೆ ನೋಡಿ, ಹಾಕಿರೋ ಬಂಡವಾಳ ಅಲ್ಲೊಂದು ವ್ಯಾಪಾರ ನಡಿಬೇಕು ಮಕ್ಕಳೇ. ಹೊಟ್ಟೆಗೆ ಆಗುವಷ್ಟಾದ್ರು, ಹೊಟ್ಟೆ ಊಟ ಬಟ್ಟೆಗೆ ಹಾಗೂ ಇರುವ ವ್ಯವಸ್ಥೆಗೆ. ಇನ್ನು ನಮ್ಮದು ಬಿಡಿ, ಜಗದಗಲದ ಆಸೆ ನಮ್ಮದು, ಜಗದಗಲ ನಮ್ಮ ಆಸೆ. ಯಾರನ್ನು ಬೇಕಾದ್ರೂ ಕೇಳಿ ದೊಡ್ಡ ಮನೆ ದೊಡ್ಡ ಕಾರು ಅಂತ ನಾವು ಎಲ್ಲ ಇಟ್ಕೊಂಡಿರ್ತೇವೆ, ನನ್ನನ್ನು ಸೇರಿ. ನಾವು ಕಾಂಪ್ರಮೈಸ್ ಆಗೋಲ್ಲ, ತೃಪ್ತಿ ಪಡೋದಿಲ್ಲ, ನಮ್ಮ ಆಸೆ ಊರಾಗಲ್ಲ. ಇರ್ಲಿ, ಅದು ಯೋಗ್ಯತೆಗೆ ಸೇರಿದ್ದು, ಜಾತಕ ಬಲದ ಮೇಲೆ ಸೇರಿದ್ದು, ನಿಮ್ಮ ಶಕ್ತಿ, ಯೋಗ, ಅದೃಷ್ಟ, ಅದು ಇಷ್ಟಪಟ್ಟು ಕೊಟ್ರೆ. ಎಲ್ಲರೂ ವ್ಯಾಪಾರಸ್ಥರೆಲ್ಲ ಅಂಬಾನಿ ಅದಾನಿ ಆಗೋಲ್ಲ, ಬಿರ್ಲಾ ಆಗೋಲ್ಲ, ಟಾಟಾ ಆಗೋಲ್ಲ. ಅದೊಂದು ಲೆಕ್ಕಾಚಾರ. ಎಲ್ಲರಿಗೂ ಲಕ್ಷ್ಮೀ ದೇವಿ ಒಲಿಯಲ್ಲ. ಅಷ್ಟೊಂದು ಅನಂತ ಲಕ್ಷ್ಮಿ ಅಂತ ಹೇಳ್ತೇವೆ, ಮಹಾಲಕ್ಷ್ಮಿ ಅಂತ ಹೇಳ್ತೇವೆ. ಆದ್ರೂ ನಾವು ಏನೋ ಒಂದು ಹೂ ವ್ಯಾಪಾರ ಮಾಡ್ತಿದ್ದೇವೆ ಗುರುಗಳೇ. ನಮ್ಮದೊಂದು ವ್ಯವಸಾಯ ಇದೆ, ಏನೋ ಒಂದು ಕೆಲಸ ಮಾಡ್ತಿದ್ದೇವೆ. ಆ ಕೆಲಸಕ್ಕೆ ತಕ್ಕಷ್ಟು ಪಾಪ ತುಂಬ ಜನ ಕೇಳ್ತಿರ್ತಾನೆ. ಒಬ್ಬ ಅಥವಾ ಒಂದು ಹುಡುಗನನ್ನ ಎಲ್ಲಾದ್ರೂ ಕೇಳಿದಿರೋ, ಒಂದು ಇಂಜಿನಿಯರಿಂಗ್ ಓದಿರೋ ಹುಡುಗನಿಗೆ 5,000 ರೂಪಾಯಿ ಸಂಬಳ. ಅದು ಬಿಡಿ, ಕಾರ್ ತೊಳೆಯೋದ್ರಿಂದ ಹಿಡಿದು ಏನೇನೋ ಮಾಡಿಸಿದಾನೆ. ಕಲಿಸೋದು ಬಿಟ್ಟು ಬೇರೆ ಎಲ್ಲಾ ಕೆಲಸ ಮಾಡಿಸಿದಾನೆ. ಮನೇಲಿ ತಟ್ಟೆ ತೊಳೆಯೋದ್ರಿಂದ ಹಿಡಿದು, ಮನೆ ಒರೆಸೋದ್ರಿಂದ, ಸ್ನಾನಕ್ಕೆ ನೀರಿನಿಂದ, ಕರೆಂಟ್ ಬಿಲ್ಲಿಂದ, ವಾಟರ್ ಬಿಲ್ 5,000 ರೂಪಾಯಿ. ನೋಡಿ, ಅದು ಏನೋ ಗೊತ್ತಿಲ್ಲ.
ಕೊಡೋ ಕೈ ಇರೋರಿಗೆ ಒಳ್ಳೆ ಕೆಲಸಗಾರ ಸಿಗಲ್ಲ, ಒಳ್ಳೆ ಕೆಲಸಗಾರರಿಗೆ ಒಳ್ಳೆ ಯಜಮಾನ ಸಿಗಲ್ಲ. ನಮ್ಮ ಗುರುಗಳಿಗೂ ಹಾಗೆ. ಅಯ್ಯೋ ನಾನು ಅವಾಗ ಅವ್ರು ಸಿಕ್ಕಾಗ ಮಾತಾಡ್ತಿರ್ತೆ. ಯಾರೋ ಒಂದು ಆಫೀಸ್ 10,000 ಸಂಬಳ ಯಾವುದೋ ಒಂದು ಸಂಸ್ಥೆಯಲ್ಲಿ ಇರ್ಲಿ ಪಾಪ, ಚಿಕ್ಕ ಹುಡುಗ ಕರೆದು ಒಂದು ಕೆಲಸ ಕೊಟ್ಟು ಇಮ್ಮಿಡಿಯೇಟ್ 10,000ದಿಂದ 16,000 ರೂಪಾಯಿ ಸಂಬಳ ಮಾಡ್ತಾರೆ. 15,000 ಒಂದೇ ಬಾರಿಗೆ ಮಾಡಿ ಜೊತೆಲಿ ಇಟ್ಕೊಂಡು ತಿಂಡಿ ಊಟ ಮಾತು, ಅಲ್ಲೆಲ್ಲೋ ಹೊಡಿತಿದ್ರಂತೆ, ಬೈತಿದ್ರಂತೆ, ತೆಗಳ್ತಿದ್ರಂತೆ. ಇನ್ನು 17 ವರ್ಷದ ಹುಡುಗ, ನೋಡೋಕ್ ಮಾತ್ರ ಒಳ್ಳೆ 25 ವರ್ಷದ ತರ. ಇರ್ಲಿ, ಅವನಿಗೊಂದು ಏನೋ ಒಂದು ವ್ಯವಸ್ಥೆ ಮಾಡೋಣ, ಕಲ್ಸೋಣ. ಬೇರೆ ಬೇರೆ ವೈದಿಕ ಕೆಲಸಗಳೆಲ್ಲ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ನೀವು ನಂಬೋಲ್ಲ, ಎಲ್ಲ ಒಂದು ಹಂತ. ಕಡೆಗೆ ಈ ಡಿಸೆಂಬರ್ನಲ್ಲಿ ಸ್ಯಾಲ್ರಿನೂ ಹೈಕ್ ಮಾಡ್ತಾರೆ, ನವೆಂಬರಲ್ಲಿ ದೀಪಾವಳಿ ಟೈಮ್ನಲ್ಲಿ. ಒಂದೇ ಬಾರಿಗೆ ಎಲ್ರಿಗೂ 500-600 ಅಂದ್ರೆ ಅದಕ್ಕೆ 2,000 ರೂಪಾಯಿ ಹೈಕ್ ಮಾಡ್ತಾರೆ. ಒಂದು 18,000 ರೂಪಾಯಿ. ನೋಡಪ್ಪ, ಕಲ್ತ್ಕೊಳ್ಳೋ, ಈ ಕೆಲಸ ಕಲಿತಿದ್ಯಾ, ಒಂದು ಹಂತಕ್ಕೆ ಬಂದಿದ್ಯಾ, ಇದು ಮಾಡ್ಕೊ, ಒಂದು 25,000ಕ್ಕೆ ಮೋಸ ಇರೋಲ್ಲ. 2 ವರ್ಷದಲ್ಲಿ ನೆನ್ಪಿಟ್ಕೊಳ್ಳಿ. ಆ ಸ್ಥಾಯಿಗೆ ತಗೋಬರ್ತಾರೆ. ಗಾಡಿ ತಗೋತಾನೆ, ಲೋನ್ ಕೊಡಿಸ್ತಾರೆ. ತಂದೆಗೆ CS ಅಂತೇಳಿ ಅಡ್ವಾನ್ಸ್ ಕೇಳ್ತಾನೆ, ಒಂದು 20-25,000 ಕೊಡ್ತಾನೆ. ನೀವು ನಂಬಲ್ಲ, ಸ್ಯಾಲ್ರಿ ತಗೋತಾನೆ. ಸ್ಯಾಲ್ರಿ ತಗೊಂಡು ಮಾರನೇ ದಿನನೇ ಹೇಳ್ತಾನೆ, ಇನ್ನೊಂದು ವಾರನೇ ಕೆಲಸ ಮಾಡೋದು, ಕೆಲಸ ಬಿಡ್ತೀನಿ ಅಂತ. ಗುರುಗಳು ಹೀಗೇ ಕುತ್ಕೊಂಡು ಯೋಚನೆ. ಯಾರನ್ನೋ ನಂಬೋದು. ಎಲ್ಲೂ 10,000 ರೂಪಾಯಿಗೂ ಕೂಡ ಇರ್ಲಿಲ್ಲ ಇವನು, 18 ತುಂಬಿರ್ಲಿಲ್ಲ. ಕರ್ಕೊಂಡು ಬಂದು ಕೆಲಸ ಕೊಟ್ಟು, ಗಾಡಿ ಏನೋ ತಗೋತೀನಿ ಅಂದ್ರೆ 1 ಲಕ್ಷದ ಗಾಡಿಗೆ ಒಂದು ಅಡ್ವಾನ್ಸ್ ಕೊಟ್ಟು, ಏನೋ ಇದು ಲೆಕ್ಕ ನೋಡಿ. ಒಳ್ಳೆ ಯಜಮಾನನಿಗೆ ಒಳ್ಳೆ ಕೆಲಸಗಾರ ಸಿಗೋಲ್ಲ, ನಂಬಿಕೆ ದ್ರೋಹಿಗಳು ಸಿಗ್ತಾರೆ. ಅಯ್ಯೋಯ್ಯೋ, ಅದು ಈ ಕಲಿಯುಗಕ್ಕೆ ಅದು ಶಾಪ ಮಕ್ಕಳೇ. ಯಾರನ್ನ ಯಾವಾಗ ನಂಬೋದು, ಯಾವ ಹೊತ್ತದಲ್ಲಿ ಯಾವ ಹಾವಿದೆಯೋ ಒಂದೂ ಅರ್ಥ ಆಗೋಲ್ಲ. ನಿಜವಾಗ್ಲೂ ನಾನಂತೂ ಒಬ್ಬೊಬ್ಬರ ಕಥೆಗಳು ಬಂದಾಗ ಹೇಳ್ತಿದ್ರೆ ಆ ಕಣ್ಣೀರು ಬೇಡಪ್ಪ ಅನ್ನಿಸ್ಬಿಡುತ್ತೆ. ತಗೊಂಡ್ ಕೆಲಸ ಬಿಟ್ಟ. ಅಡ್ವಾನ್ಸ್ ತಗೊಂಡಿದ್ಯಲ್ಲ, ಬಂದ್ ಕೊಡ್ತೇನೆ, ಫೋನು ಇಲ್ಲ, ಕಥೆನೂ ಇಲ್ಲ, ಎಂಥದ್ದು ಇಲ್ಲ. ಅವ್ರೊಂದು ನೆನ್ಸಿ ಒಂದು ಫೋನ್ ಮಾಡಿಸಿದ್ರೆ ಪೊಲೀಸ್ ಒಳಗಡೆ ತಗೊಂಡೋಗಿ ಲಾಕ್ ಹಾಕ್ಬಿಟ್ಟಿರೋ. ಬಿಡ, ಹೋದ್ರೆ ಹೋಗ್ಲಿ, ಏನ್ ಗುರುಗಳೇ ನಿಮ್ಮಷ್ಟು ಒಳ್ಳೆಯವ್ರಿಗೆ. ಇದು ಈ ಲೋಕದ ಮಾಯೆಯೇ ಅರ್ಥವಾಗುತ್ತೋ ಮಕ್ಕಳೇ. ತುಂಬಾ ಪಾಪ ಒಳ್ಳೆ ಹೃದಯವಂತರು ಬರ್ತಿರ್ತಾರೆ ಗುರುಗಳು ಅಂತವ್ರು. ನೋಡಿ ಗುರುಗಳೇ, ಧರ್ಮವಿಲ್ಲ, ನ್ಯಾಯವಿಲ್ಲ, ಮನೆ ಮಗನಿಗಿಂತಲೂ ಹೆಚ್ಚಾಗಿ ನಾನೊಂದು ಗುರುನ ನೋಡಿದ್ದೇನೆ, ಮಗಳನ್ನೇ ಕೊಟ್ಟು ಮದುವೆ ಮಾಡಿದ್ದೇನೆ. ಅಂತ ಪುಣ್ಯಾತ್ಮನನ್ನ ನೋಡಿದ್ದಾನೆ ಕೆಲಸದವ್ರಿಗೆ. ಅಳಿಯನಿಗಿಂತಲೂ ಮಗನಿಗಿಂತಲೂ ಹೆಚ್ಚು ಸ್ಥಾನ ಕೊಟ್ಟಿದ್ದಾರೆ, ನೀವು ನಂಬಲ್ಲ. ಅಂತ ಪುಣ್ಯಾತ್ಮರು ಇದ್ದಾರೆ. ಅದೇ ರೀತಿ ನಡ್ಕೊಳ್ತಿರತಕ್ಕಂಥ ಆ ವ್ಯಕ್ತಿಯೂ ಇರೋದನ್ನ ನೋಡಿದ್ದಾನೆ. ಮನೆ ಮಗನಿಗಿಂತಲೂ ನಿಂತವರನ್ನ ನಾನು ನೋಡಿದ್ದಾನೆ. ಹೌದು, ನನಗೆ ಪುಣ್ಯ ಅದಾಗಿದೆ. ಇವತ್ತಿಗೂ ನೆನೆಸ್ಕೋತಾನೆ ಆ ಪುಟ್ಟು ಹುಡುಗರುಗಳು, ಆ ಮಕ್ಕಳು ನನ್ನ ಜೊತೆಲಿದ್ದವರು ಇವತ್ತಿಗೂ ಇದಾರೆ. ಮಕ್ಕಳು ಮನೆ ಮಕ್ಕಳಿಗಿಂತಲೂ ಒಬ್ರಲ್ಲ ಇಬ್ರಲ್ಲ, ಎಲ್ರು. ನನಗೆ ಕಾಣೋದು ಬಿಳಿ ಪೇಪರ್ ಅಷ್ಟೇ, ನನಗೆ ಶುದ್ಧವಾಗಿ ಬರೆಯೋದು ಅಷ್ಟೇ ಗೊತ್ತು. ಎಲ್ಲರೂ ಇವತ್ತಿಗೂ ಒಂದು ಹುಡುಗ ಇದ್ದಾನೆ, ಒಂದು ಫೋನು ಅಣ್ಣ ಅಷ್ಟೇ. ರಾತ್ರಿ ಮಧ್ಯರಾತ್ರಿ 12 ಗಂಟೆ ಇವತ್ತಿಗೂ ಕೆಲಸ ಬಿಟ್ಟು ಎಲ್ಲೋ ಬೇರೆ ದೊಡ್ಡ ಸಂಸ್ಥೆಯಲ್ಲಿ ಎಲ್ಲೋ ಒಂದು ಬದುಕು ಕಟ್ಕೊಂಡಿದ್ದಾನೆ. ನಾನ ಅಂತ ಹೇಳಿದ್ರೆ ಚಪ್ಪಣ್ಣ ಸರ್ ಹೇಳಿ ಸರ್ ಅಂತಾನೆ ತಟ್ಟಂತ. ಪುಣ್ಯ ಅದು ಪಡ್ಕೊಂಬರೋಕೆ. ಒಳ್ಳೆಯವ್ರು ಸಿಗೋಲ್ಲ ಮಕ್ಕಳೇ, ನಾವು ಬಿಡಬಾರ್ದು. ಒಳ್ಳೆಯವ್ರು ಸಿಕ್ಕ ಇರ್ಲಿ, ಯಾವುದೋ ಒಂದು ಉದರ ನಿಮಿತ್ತ, ಒಂದು ವ್ಯಾಪಾರ, ಒಂದು ವ್ಯವಹಾರ, ಒಂದು ಕೃಷಿಗಾರಿಕೆ, ಒಂದು ತೋಟಗಾರಿಕೆ, ಏನೋ ಒಂದು ಮಾಡ್ತಿದ್ದೀರಿ. ನಾವು ಪಡ್ತಿರುವ ಆ ಕಷ್ಟ ಜೊತೆಗೆ ತಕ್ಕಂತ ಊಟ ಬಟ್ಟೆ ವ್ಯವಸ್ಥೆಗೆ ಆಮೇಲೆ ಮಿಕ್ಕಿದ್ದು ಲಾಭ. ಇಷ್ಟು ಕಷ್ಟ ಪಡ್ತಿದ್ದೆ. ಬೆಳಿಗ್ಗೆ ನಾವು ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ದೀವಿ, ಹೌದಲ್ವಾ? ಎದ್ದು ಬಿದ್ದು ಅಲ್ಲೂ ಕೂಡ ಕೆಲಸ ಮಾಡ್ತೀವಿ. ಅದಕ್ಕೆ ತಕ್ಕದಾಗೆ ನಮಗೊಂದು ಸಂಭಾವನೆ ಸಿಗಬೇಕು, ಗೌರವನೂ ಸಿಗಬೇಕು. ನಮಗೆ 50,000 ಬೇಡಪ್ಪ, ಒಂದು 25,000 ಸಂಬಳನೇ ಸಿಗಲಿ, ಅರ್ಧನೇ ಸಿಗಲಿ, ತೃಪ್ತಿ ಇದೆ. ಆದ್ರಿಂದ ಏನೋ ಒಂದಷ್ಟು ಊಟ ಬಟ್ಟೆ ನಮ್ಮ ಮಟ್ಟಕ್ಕೆ ತಿಂಗಳಿಗೊಂದು ಉಗಾದಿ ಮಾಡ್ಕೋತೀವಿ, ತಿಂಗಳಿಗೊಮ್ಮೆ ಹೋಳಿಗೆ ಊಟ ಮಾಡ್ಕೊಂಡು ತಿಂತೀವಿ, ತಿಂಗಳಿಗೊಮ್ಮೆ ಒಂದು ಪಿಕ್ಚರ್ಗೆ ಹೋಗ್ತೀವಿ, ತಿಂಗಳಿಗೊಮ್ಮೆ ಎಲ್ಲೋ ಒಂದು ಪುಟ್ಟದ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಹೋಗಿ ಬರ್ತೀವಿ.
ಪುಟ್ ಪುಟ್ಟ ಆಸೆಗಳಲ್ಲಿ ಬದುಕ್ತಿದ್ದೀವಿ ನಾವು. ಸಾಕು ಗುರುಗಳೇ, ನಾವೇನು ವ್ಯವಸಾಯ ಮಾಡ್ತಿದ್ದೀವೋ ಅದಕ್ಕೆ ತಕ್ಕಂತೆ ಒಂದು ಪ್ರತಿಫಲ. ತುಂಬಾ ಜನ ಅಷ್ಟು ನಿಯತ್ತಾಗಿ ದುಡಿದ್ರೂ ಕೂಡ ಬರುವುದಿಲ್ಲ. ಹೌದು, ನಮ್ಮ ಆಸೆ 50,000ವೇ, ಅಷ್ಟು ಕೆಲಸ ಮಾಡ್ತಿದ್ದೇವೆ, ಬಟ್ ಅಲ್ಲಿ ಬರ್ತಿರೋದು ಬರೀ 25,000. ಆ 25,000 ಕೂಡ ಬರ್ತಿಲ್ಲ. 5,000 ನೋಡಿ, ಪಾಪ ಹುಡುಗ ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆವರೆಗೂ ದನಕ್ಕಿಂತಲೂ ಮೋಸವಾಗಿ ದುಡಿಸ್ಕೊಂಡು ಇಂಥವನಿಗೆ ನಮ್ಮ ಗುರುಗಳ ಹತ್ರ ಬಿಟ್ಟು ಹೋದ್ನಲ್ಲ ಅಂಥವನೇ ಇರ್ಬೇಕಿತ್ತು. ಅನ್ಯಾಯದವನಿಗೆ ಅನ್ಯಾಯದವನೇ ಇರ್ಬೇಕಿತ್ತು. ಹೋಗ ನಂಗೆ ಇಷ್ಟೇ, ನಿನಗೆ ನಾನು ಕೊಡ್ತೀನಿ ಅಂತ ಹೇಳಿದ್ನ, ಏನೋ ಇಟ್ಕೊಂಡಿದ್ದೀನಿ ತಗೋ. 1 ವರ್ಷ 1.5 ವರ್ಷ ದುಡಿಸ್ಕೊಂಡು 5,000 ಕೊಟ್ಟಿರೋದು ಮಕ್ಕಳೇ. ಈಗ ಬಿಟ್ಟು ಹೊಡೋದ್ನಲ್ಲ ನಮ್ಮ ಕ್ಲೈಂಟು ಗುರುಗಳು, ಅಂಥವ್ರಿಗೆ ನೀತಿ ಅಂತವ್ನು ಸಿಗಲಿಲ್ಲ. ಅಂಥವ್ ನೋಡಿ, ಅಲ್ಲಿ ಕೆಲಸ ಮಾಡೋದಂತವ್ನು ಸಿಕ್ಕಿದ್ರೆ ಅದು ಬೇರೆಯೇ ಕತೆ. ಒಂದು 25-30 ಸಾವಿರ ಪಕ್ಕ. ಊಟ, ಬಟ್ಟೆ, ವ್ಯವಸ್ಥೆ, ಕಾರು ಕೂಡ ಕೊಟ್ಬಿಟ್ಟಿರೋರೇನೋ ಅವರು. ಕೊಟ್ಟಿದ್ದಾರೆ, ತಮ್ಮ ಹತ್ರ ಇದ್ದದ ಕಾರನ್ನ ಮಾರಿ, ತಗೋ ಕಾರಿಗೆ ದುಡ್ಡು, ಬೈಕು ತಗೋ, ಒಂದು 9 ಲಕ್ಷದ ಬೈಕು ತಗೋ. ತಿನ್ನೋ ಅನ್ನಕ್ಕೆ ಮಾಡಿರ್ತಕ್ಕಂಥವ್ರನ್ನ ನಾನು ನೋಡಿದ್ದೇನೆ. ಪಾಪ ಹೇಳ್ತಿದ್ರೆ ಅದೊಂದು ಹೋಟೆಲ್ ಸಂಘಟವೇ. ಯಾಕಿದೆಲ್ಲ ಹೇಳ್ತಿದ್ದಾನೆ ಗೊತ್ತಾ ಮಕ್ಕಳು? ಲೋಕದ ಪರಿಚಯ ನಿಮಗಿರಬೇಕು. ಏನೋ ಕಷ್ಟ ಪಡ್ತಿದ್ದೀರಿ, ಆ ಕಷ್ಟ ಜೊತೆಗೆ ತಕ್ಕ ಫಲ ಇದೆ. ಅದಕ್ಕೆ ಒಂದು ಅದ್ಭುತವಾದಂಥ ಪರಿಷ್ಕಾರವಿದೆ. ತುಂಬಾ ಸುಲಭ, ಬಟ್ ಮಾಡಬೇಕು. ತುಂಬಾ ಸುಲಭ, ಮಾಡಬೇಕು. ಯಾರೇ ಆಗಲಿ ತಮ್ಮ ವ್ಯವಹಾರ, ತಮ್ಮ ವ್ಯಾಪಾರ, ವ್ಯವಸಾಯ, ಬೆಳಿಗ್ಗೆ ಎದ್ದು ಹೋಗ್ತಿದ್ದೇವೆ ಗುರುಗಳೇ, ಶಿವ ಅಂತ ನಂಬ್ಕೊಂಡು ಶಿವನ ಮೇಲೆ ಭಾರ ಹಾಕಿ ನಮ್ಮ ಕೆಲಸ ಅಂತ ನಿಯತ್ತಾಗಿ ಮಾಡ್ತಿದ್ದೇವೆ. ಆ ಬೊಗಸೆ ಊಟ, ಮನೆಯವ್ರಿಗೊಂದು ನೆಮ್ಮದಿಯ ಊಟ, ಬಟ್ಟೆ, ವ್ಯವಸ್ಥೆ, ಅದಕ್ಕಾದ್ರೂ ಇಲ್ಲಿ ನೋಡೋಣ. ಶಿವ ಕೊಟ್ಟಾಗ ದೊಡ್ಡದಾಗಿ ನೋಡೋಣ. ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಪುಟ್ಟು 2 ವೀಲರ್ಲೇ ಇದ್ದೀವಿ, ಸಾಕು. ರೇಷ್ಮೆ ಪಂಚ ಹಾಕ್ಲಿಕ್ಕಾಗ್ಲಿಲ್ಲ, ಬಂಗಾರದ ಕಡಗ ಹಾಕ್ಲಿಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ಬೆಳ್ಳಿ ಕಡಗ ಹಾಕೊಳ್ಳೋ ಅಷ್ಟಾದರೂ, ಇಲ್ಲ ತಾಮ್ರದ ಕಡಗ ಆದರೂ ಹಾಕೊಳ್ಳೋ ಅಷ್ಟಾದರೂ, ಈ ರೀತಿ ಪಂಚಲೋಹದ್ದೋ ಬೆಳ್ಳಿದೋ ಒಂದು ಪುಟ್ಟ ಕಡಗ ಹಾಕೊಳ್ಳೋ ಅಷ್ಟಾದರೂ ಇರುವಂಥದ್ದಾಗಲಿ ಅನ್ನೋ ಕಾರಣಕ್ಕೆ ತುಂಬಾ ಜನ ಕೇಳ್ತಿರ್ತಾರೆ. ಮಾಡಿಕೊಟ್ಟಿದ್ದಾನೆ. ಒಂದು ಪುಟ್ಟದಾಗಿ ಲಕ್ಷ್ಮೀ ದಿಗ್ಬಂಧ ಅಂತ ಹೇಳ್ತಾನೆ ಮಕ್ಕಳು. ತಗೊಬಂದು ಯಾವುದಾದ್ರೂ ಒಂದು ಶುದ್ಧ ಹುಣ್ಣಿಮೆ, ಒಂದು ತಟ್ಟೆಲಿ ಅಕ್ಷತೆ, ಗಣೇಶ, ಒಂದು ಸ್ವಲ್ಪ ಗರಿಕೆ, ಅದರ ಜೊತೆಲಿ ನಿಮ್ಮ ಶಕ್ತಿ ಎಷ್ಟಾಗುತ್ತೆ. ನಾನು ಜನರಲಿ ಹೇಳೋದು 3 kg ಅಕ್ಕಿ, ಒಂದು ಅಚ್ಚು ಬೆಲ್ಲ, ಕೊಬ್ಬರಿ ಇಟ್ಟು, ಒಂದು ನವಧಾನ್ಯ, ಸಣ್ಣ ಒಂದು 50 ಗ್ರಾಮ್ ತುಪ್ಪ, ಸಣ್ಣದಾಗಿ ಆಯಿತು ಅಂದರೆ ಒಂದು ಸಣ್ಣ ಜೇನುತುಪ್ಪ, ಒಂದು ಬಿಳಿ ಕೈವಸ್ತ್ರ ಚಿಕ್ಕದಾಗಿ, ಇಲ್ಲ ಒಂದು ಶಲ್ಯ, ಬಿಳಿ ಶಲ್ಯ, ಅದರಲ್ಲಿ ಬೇರೆ ಬೇರೆ ಪಟ್ಟೆ ಇದ್ರೂ ಕೂಡ ತೊಂದರೆ ಏನಿಲ್ಲ, ಇಟ್ಟುಬಿಡಿ. ಸಣ್ಣ ಹಣ್ಣು, ನಿತ್ಯ ಧೂಪ ದೀಪ. ಇದು ಆರಂಭ ಮಾಡಿದ್ಮೇಲೆ ಕಂಪಲ್ಸರಿ ಅಲ್ಲೊಂದು ಬಟ್ಲಲ್ಲಿ ಧಾನ್ಯಗಳನ್ನ ಇಡಿ. ಯಾವುದೋ ಒಂದು ರಾಗಿಯೋ, ಜೋಳವೋ, ಗೋಧಿಯೋ, ನುಚ್ಚೊಡೆದಿರೋ ಗೋಧಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಾರನೇ ದಿನ ಬಟ್ಲು ತೆಗೆದು ಹೊಸ ಬಟ್ಲಲ್ಲಿ ಮತ್ತೆ ಇಡಿ. ಆ ನಿತ್ಯ ಪೂಜೆ ಮಾಡ್ತಿರ್ತಕ್ಕಂಥದ್ದು ಆ ಬಟ್ಟಲು ಗೋಧಿ ಇಲ್ಲ ರಾಗಿ, ನುಚ್ಚು ತಗೋಬಂದು ಯಾವುದಾದ್ರೂ ಪಕ್ಷಿಗಳಿಗೆ ಆಹಾರ ಧಾನ್ಯವಾಗಿ ಹಾಕ್ತಾ ಬನ್ನಿ. ಕಡಿಮೆ ಎಂದರೂ 180 ದಿನ ಮಾಡಬೇಕು. 108, 180. ನಾನು ಚಾಲೆಂಜ್ ಮಾಡ್ತೇನೆ ಮಕ್ಕಳ, ನೀವು ಇದನ್ನು ಆರಂಭ ಮಾಡಿ. ಬಟ್ಲಲ್ಲಿ, ಒಂದು ಬಟ್ಲಲ್ಲಿ ಇದ್ರ ಜೊತೆಯಲ್ಲಿ ಆ ತಟ್ಟೆಯಲ್ಲಿ ಒಂದು ಧಾನ್ಯ, ಆ ಪುಡಿ, ಆ ಪಕ್ಷಿಗಳು ತಿನ್ನಲಿಕ್ಕೆ ಆಗುವಷ್ಟು ಶಕ್ತಿ ಮಾಡಿಬಿಟ್ಟು, ಯಾವ ಪಕ್ಷಿಗಳು ಅಂತ ನೋಡ್ಬೇಡಿ, ಹಾಕಿ. ಮತ್ತೆ ನಿತ್ಯ ಆ ತಟ್ಟೆಯಲ್ಲಿ ಇಟ್ಟಿರ್ತಕ್ಕಂಥ ಅಕ್ಕಿ, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಆ ನವಧಾನ್ಯ, ತುಪ್ಪ, ಜೇನುತುಪ್ಪ ಇವೆಲ್ಲ ತಗೊಂಡು ಶುಕ್ರವಾರದ ದಿನ ಸ್ವಲ್ಪ ಫಲತಾಂಬೂಲ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಹೂವು, ಹಣ್ಣು, ಎಲೆ, ಅಡಿಕೆ ಇಷ್ಟು ಸೇರಿಸ್ಕೊಂಡು, ಆಯಿತು ಅಂದರೆ ಒಂದು ಬ್ಲೌಸ್ ಪೀಸ್ ಸೇರಿಸ್ಕೊಳ್ಳಿ. ಅರಿಶಿನ ಕುಂಕುಮ ಆಗಲಿ, ಒಂದು ಲಕ್ಷ್ಮೀ ಬಳೆಗಳು ಅಂತ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ, ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಇಟ್ಟು
ಹತ್ತಿರದಲ್ಲಿ ಬಾಲಾಜಿ ಇಲ್ಲ ಹನುಮ ದೇವಸ್ಥಾನ ಹೋಗಿ ಅರ್ಚನೆ ಮಾಡಿಸ್ಬಿಟ್ಟು, ಯಾರಾದರೂ ಸ್ತ್ರೀಗೆ, ಯಾವ ಸ್ತ್ರೀ ಆದರೂ ಸರಿ, 6 ವಯಸ್ಸಿನಿಂದ 90 ವರ್ಷ ಆಗಲಿ 100 ವರ್ಷ ಆಗಲಿ, ಅವರು ಕೊಟ್ಟು ಪಾದಕ್ಕೊಂದು ನಮಸ್ಕಾರ ಮಾಡ್ಕೊಂಡ್ಬಿಡಿ. ಕಡಿಮೆ ಎಂದರು ಇದು 24 ಶುಕ್ರವಾರ ನಡಿಬೇಕು. ಹೌದು, 24 ಶುಕ್ರವಾರ. ಆ ಶುಕ್ರವಾರ ಮಾಡ್ಲಿಕ್ಕೆ ಏನೋ ಒಂದು ತೊಂದರೆ ಬಂತು, ಮನೇಲಿ ಬೇರೆಯವ್ರು ಯಾರಾದ್ರೂ ತಗೊಂಡೋಗಿ ಕೊಟ್ಲಿ. ನಿತ್ಯ ಪೂಜೆ, ಧಾನ್ಯ ಪೂಜೆ, ಆ ಧಾನ್ಯ ತಗೊಂಡೋಗಿ ಪಕ್ಷಿಗಳಿಗಾಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ 100% ಹೇಳ್ತೇನೆ, ನಿಮ್ಮ ಊಟ ಬಟ್ಟೆ ವ್ಯವಸ್ಥೆಗಾಗುವಷ್ಟಾದರೂ ಕಂಪಲ್ಸರಿ ಕೊಡುತ್ತೆ. ಆ ಲಕ್ಷ್ಮಿ ಕೊಡುತ್ತೆ ಮಕ್ಕಳೇ. ನೀವು ನನ್ನ ಮಾತನ್ನು ನಂಬಿ ಏನೇನೋ ಮಾಡಕ್ ಹೋಗ್ಬಿಡಿ. ಲಕ್ಷಾಂತರ ರೂಪಾಯಿ ಖರ್ಚು ಬೇಡ, ಏನೇನೋ ಬೇಡ. ಸಿಂಪಲ್ ಆಗಿ ಇದನ್ನು ಹೇಳ್ಕೊಟ್ಟಿರ್ತಕ್ಕಂಥದ್ದು ಮಾಡ್ತಾ ಬನ್ನಿ. ನಿಮ್ಮ ವ್ಯಾಪಾರದಲ್ಲಿ ಆ ವ್ಯವಹಾರ ಜೋರಾಗಿ ನಡಿಲಿಕ್ಕೆ ಶುರು ಆಗುತ್ತೆ. ಒಂದು 5,000 ರೂಪಾಯಿ ಇಡ್ಲಿ ವ್ಯಾಪಾರ ನಡೀತಿರೋದು ಡಬಲ್ 10,000 ಆದ್ರೂ ಆಗುತ್ತೆ. ಬೊಗಸೆ ಅಷ್ಟು ಕೈ, ಬೊಗಸೆ ಅಷ್ಟು ದುಡ್ಡು, ಆ ನೆಮ್ಮದಿ, ತೃಪ್ತಿ, ಸಂತೃಪ್ತಿ ಕಾಣುತ್ತೀರಿ. ಒಂಥರ ಶಕ್ತಿ ಚೈತನ್ಯ. ನನ್ನ ಮಾತು ಕೇಳಿ ಮಕ್ಕಳು, ತುಂಬಾ ಸುಲಭೋಪಾಯವನ್ನ ಹೇಳ್ಕೊಟ್ಟಿದ್ದಾನೆ, ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ, ತಪ್ಪಬೇಡಿ. ಇದನ್ನಾದಷ್ಟು ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ, ಎಲ್ಲೋ ನಮ್ಮ ಯಜಮಾನ್ರಿಗೆ ಪ್ರಮೋಷನ್ನೇ ಇಲ್ಲ ಗುರುಗಳು, ಅವರು ವ್ಯವಸಾಯ ಮಾಡ್ತಿದ್ದಾರೆ, ಅವ್ರ ಕೆಲಸ, ಬಟ್ ಅಲ್ಲಿಗೆ ಅವ್ರಿಗೆ ಸಿಗಬೇಕಾದಂಥದ್ದು ಅಷ್ಟು ಅದು ಸಿಗ್ತಿಲ್ಲ. ಅಲ್ಲೆಲ್ಲೋ ಇನ್ಕ್ರಿಮೆಂಟು, ಪ್ರಮೋಷನು, ಇನ್ನೊಂದು. ನೀವು ಇದನ್ನ ಆರಂಭ ಮಾಡಿ ನೋಡಿ. ಯಾವ ವ್ಯವಸಾಯವಾದರೂ ಸರಿ, ನಿಮ್ಮನ್ನ ಖಾಲಿ ಹೊಟ್ಟೆಲ್ ಮಲಗಿಸೋಲ್ಲ, ಬೆತ್ತಲೆ ಮಲಗಿಸೋಲ್ಲ. ಚಾಲೆಂಜ್ ಮಾಡ್ತಾನೆ. ಕಾಲಿಗೆ ಒಳ್ಳೆ ಚಪ್ಪಲಿ ಹಾಕ್ತೀರಿ, ಮೈಗೊಳ್ಳೆ ಬಟ್ಟೆ ಹಾಕ್ತೀರಿ, ಹೊಟ್ಟೆ ತುಂಬ ಒಳ್ಳೆ ಊಟ ತಿಂತೀರಿ. ನಿಮ್ಮ 4 ಜನ ನಿಮ್ಮ ಕುಟುಂಬ ಸದಸ್ಯರಿಗೆ ಹೊಟ್ಟೆ ತುಂಬ ಊಟ, ಬಟ್ಟೆ ವ್ಯವಸ್ಥೆ ಇರ್ಲಿಕ್ಕೆ ಒಂದು ವ್ಯವಸ್ಥೆಯೂ ಆಗಿಸಿಕೊಡುತ್ತದೆ. ತಪ್ಪುಗೂಡದಷ್ಟೇ, ನಿತ್ಯ ಈ ಪೂಜೆ ಆಗ್ಬೇಕು. ಮತ್ತೆ ಮತ್ತೆ ನೋಡಿ ಈ ಕಾರ್ಯಕ್ರಮವನ್ನ. ಗೊತ್ತಾಗ್ಲಿಲ್ಲ ಅಂದ್ರೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಆದಷ್ಟು ಅವರು ನೋಡಿ. ಸರ್ವೇ ಜನೋ ಸುಖಿನೋ ಭವಂತು. 4 ಜನ ಚೆನ್ನಾಗಿರ್ಬೇಕು ಅಂತ ನಾವು ಬಯಸಿದಷ್ಟು ಭಗವಂತ ತಾನಾಗಿ ಇಳಿದು ನಮ್ಮನ್ನ ಕಾಪಾಡ್ತಾನೆ. ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋವನಿಗೆ ದೇವರೆಲ್ಲ ಕೊಟ್ಟು ಕಟ್ಟಗಡೆದ ಕೈ ಬಿಟ್ಬಿಡ್ತಾನೆ. 4 ಜನ ಚೆನ್ನಾಗಿರ್ಬೇಕು ಅನ್ನೋವನಿಗೆ ಎಷ್ಟೇ ಕಷ್ಟ ಬಂದ್ರೂ ಭಗವಂತನೇ ಹಿಂದೆ ನಿಂತು ನಡೆಸುತ್ತಾನೆ. ಇಲ್ಲ ಮುಂದೆ ನಿಂತಾದ್ರೂ ಕರ್ಕೊಂಡು ಹೋಗ್ತಾನೆ. ಬಾರೋ ನಾನಿದ್ದೀನಿ ಅಂತ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಈ ರಾಶಿಯ ಪುರುಷರು, ಇವರ ಮದುವೆ ಜೀವನ ನೋವೆ. ಈ ರಾಶಿಯ ಪುರುಷರು 12 ರಾಶಿಗಳಿದೆ. ಇವತ್ತೆಲ್ರಿಗೂ ನೋವು ಅಂತಾರೆ. ಮದುವೆ ಆಗೋವರೆಗೂ ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ. ಗುರುಜಿ ಮೊನ್ನೆ ಕೂಡ ಒಂದು ತಾಯಿ ಜೀವನ ಹೇಳಿದೆ. ನೀನೇನು ಸುಖ ನೋಡಿದೀಯಾ? ಶಾಸ್ತ್ರಬದ್ಧ, ಸಂಪ್ರದಾಯಬದ್ಧ, ಕುಲಬದ್ಧ, ಜಾತಿಬದ್ಧ, ಧರ್ಮಬದ್ಧ, ಸಂಪ್ರದಾಯಬದ್ಧ, ವೈದಿಕಬದ್ಧ, 1000 ಜನ ನಿಂತು ಆಶೀರ್ವಾದ ಮಾಡಿ, ನಿಮ್ಮವರೇ ನಿಂತು ಮಾಡಿ, ಏನೋ ನೋಡಿದೆ ಅಂದ್ರೆ ಕಣ್ಣಲ್ಲಿ ನೀರು. ತಾಯಿ ಜೀವ. ಸುಮ್ಮನಿರು, ಆತರ ಪಡಬೇಡ ಮಗಳು ವಿಚಾರಕ್ಕೆ. ನೀವು ಯಾರನ್ನೋ ಇಷ್ಟಪಟ್ಟಿದ್ದಾಳೆ, ಇರ್ಲಿ, ಈ ವಯಸ್ಸಿಗೆ ಕಣ್ಣು ನೋಡಿದೆ, ಇನ್ನೆಲ್ಲಿ, ಸುಮ್ಮನಿರು. ನಿನಗಂತೂ ವಯಸ್ಸಾಯ್ತು, ಅದಾಯ್ತು, ಏನೋ ಅನ್ಕೊಂಡು ಕೂತಿದ್ದಿ, ಸುಮ್ಮನೆ ಭಯ ಬಿಡು. ಸಕ್ಕು ಬಾಯ್, ಸುಮ್ಮನಿರು. ನಮ್ಮ ಮಗು ಇನ್ನೂ ಚಿಕ್ಕ ಪಾಪು, ನಾನು ಹೇಳಿದೆ ಅಂತ ಹೇಳುವಂತ ಬರೆದು ಕಳಿಸಿದ್ದಾನೆ. 1-2 ವರ್ಷ ಮಾಸ್ಟರ್ಸ್, ಒಂದು ಉದ್ಯೋಗ ಕರ್ಕೊಂಬ. ನಾನು ಹೇಳ್ತೀನಿ ನನ್ನ ಪಾಪಗೆ ಏನ್ ಮಾಡ್ಬೇಕು ಅಂತ. ದುಡುಕ್ಬೇಡಿ, ಏನೂ ಆಗೋಲ್ಲ ಮಗಳೇ. ನೀವು ಅಷ್ಟೇ ದುಡುಕ್ಬೇಡಿ ಮದುವೆ ವಿಚಾರದಲ್ಲಿ. ಇಷ್ಟ ಆಗಿದೆ, ವಯಸ್ಸು 22 ಆಗ್ಬಿಡ್ತು ಗುರುಗಳೇ, 23 ಆಗ್ಬಿಡ್ತು, ಎಲ್ಲರೂ ಕೇಳ್ತಾರೆ, ಹಂಗೆಲ್ಲ ಮಾಡಬೇಡಿ. ಮೊದಲು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ಮುಖ್ಯವಾಗಿ ಹೆಣ್ಮಕ್ಳು. ನಿಮಗೆ ಆ ಕಾಲ ಹೋಯ್ತು. ಯಾರೋ ಇದ್ದಾರೆ, ಅಣ್ಣಂದ್ರಿದ್ದಾರೆ, ಅಪ್ಪ ಇದ್ದಾರೆ,
ಯಜಮಾನ ತಂದಾಗ್ತಾನೆ, ಅದೆಲ್ಲ ಹೋಯ್ತು. ಇವತ್ತು 2 ಚಕ್ರ ಓಡೋ ಕಾಲ ಮಕ್ಕಳೇ, ನೀವು ಓಡೋ ಕಾಲ. ನನ್ನ ಮಾತು ಕೇಳಿ. ಸುಮ್ಮನೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಶನಿ ನೋಡಿ ಕರ್ಮಾಧಿಪತಿ ಮಾರ್ಚ್ 29 ಬದಲಾಗ್ತಾನೆ. ಆತ ಬರುವಾಗ ಶುಕ್ರನ್ ಸ್ಥಾನ ಎಲ್ಲಿದೆ ಅಂತ ನೋಡಿ, ಅವನ ಜೊತೆಲಿದ್ದಾನೆ ಅಂದ್ರೆ ಸ್ತ್ರೀಯರಿಗೆ ಅಧಿಕಾರ ಬಂತು ಅಂತ. ಇನ್ನು ನಿಮ್ಮ ಬಲ, ನಿಮ್ಮ ಶಕ್ತಿ, ನಿಮ್ಮ ಚೈತನ್ಯ, ಸಾಧನ, ಶಮಂತಕ ಮನೆಯೇ ನೀವು. ನಿಮಗೆ ಗೊತ್ತಿಲ್ಲ, ಪ್ರತಿ ಮನೆಯಲ್ಲೂ ಒಂದು ಸುಭದ್ರಾ ದೇವಿ ಇಲ್ಲ ಒಂದು ಸತ್ಯಭೈಮ ದೇವಿ ಉಟ್ಕೋತಾರೆ. ಯು ಆರ್ ಅನ್ಬಿಲೀವಬಲ್ ಪವರ್ಸ್ ಮಕ್ಕಳೇ. ನೀವು ಇಷ್ಟು ಕುಗ್ಬೇಡಿ. ನೀವು ಮೋಸ ಮಾಡಿಲ್ಲ, ಯಾರದೇ ಬದುಕಿತ್ಕೊಂಡಿಲ್ಲ. ನಿಮ್ಮ ಬದುಕು ನೀವು ಕಟ್ಟೋದಕ್ಕೆ ಯಾರೇ ಅಡ್ಡ ಬರೋದು? ನಾನು ಅದಕ್ಕೆ ಹೇಳ್ತಿದ್ದೀನಿ, ಯಾರೋ ಇಷ್ಟಪಟ್ಟಿದಾರಲ್ವಾ ಮಕ್ಕಳೇ, ನನ್ನ ಮಾತು ಕೇಳಿ. ನನಗೆ ನಿಮ್ಮಿಂದ ಏನು ಬರೋದು ಬೇಕಿಲ್ಲ. ಸಮ್ವೇರ್ ಇಫ್ ಯು ಆರ್ ಹ್ಯಾಪಿ ಐ ವಿಲ್ ಬಿ ದ ಮೋಸ್ಟ್. ನೀವು ಬರಲೇಬೇಡಿ ಅಂತಾನೆ. ಈಗಲೂ ನೀವು ನಂಬಲ್ಲ, ಜಾತಕ ಎಷ್ಟು ಕಡಿಮೆ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ಒಂದು 5 ಜಾತಕಕ್ಕೆ ಬಂದ್ಬಿಟ್ಟಿದ್ದಾನೆ. ಒಂದೊಂದು ದಿನ ಅಂತೂ ನಾನು ಇರೋದೇ ಇಲ್ಲ. ಸಾರ್ ಮಂಡ್ಯದಿಂದ ಬರ್ತಿದ್ದಾರೆ, ಸಾರ್ ಚಿಕ್ಕಮಂಗ್ಳೂರಿಂದ. ಸರಿ ಆಯ್ತು, ಸರಿ ಆಯ್ತು, ಬಂದು ಹೋಗ್ತಾನೆ, ಹೋಗಿ ಕ್ಯಾನ್ಸಲ್ ಆಗ್ಬೇಡ. ಅದ್ರ ಸೆಂಟ್ರಲ್ ಇನ್ನೊಬ್ರು 3 ಏನೋ ಕೇಳ್ಕೊಂಡಿರ್ತಾರೆ. ನಾನು ಆ ಮಟ್ಟಕ್ಕೆ ನೋವಾಗುತ್ತೆ ಮಕ್ಕಳೇ. ಏನ್ ಗೊತ್ತಾ, ನಿಮ್ಮ ನಿರ್ಧಾರಗಳು, ನಿಮ್ಮ ದಾರಿಗಳು ಅದಕ್ಕೆ ವೈದಿಕವಾಗಿ ಹೇಳ್ಕೊಡ್ತಿರ್ತಾನೆ, ಹಿಂಗೆ ಮಾಡ್ಕೊಳ್ಳಿ ಅಂತ. ನೀವು ಏನ್ ಮಾಡ್ತೀರಿ ಗೊತ್ತಾ, ಬಿದ್ದ ಮೇಲೆ ಓಡ್ ಬರ್ತೀರಿ, ಗಾಯ ಆದ್ಮೇಲೆ ಓಡ್ ಬರ್ತೀರಿ, ರಿಸ್ಕ್ ತಗೊಂಡ್ಮೇಲೆ ಓಡ್ ಬರ್ತೀರಿ. ನನ್ನ ಮಾತು ಕೇಳಿ. ಕೈಯಲ್ಲಿ ಒಂದು ಕೆಲಸ, ಒಂದು ಕಲೆ, ಒಂದು ವಿದ್ಯೆ, ಒಂದು ಊರುಗೋಲು, ಎಲ್ರು ಮುಖ್ಯವಾಗಿ ಇನ್ನು ಶನಿ ಶುಕ್ರನ್ ಜೊತೆ ಗುರುವಿನ ಮನೇಲಿ ಕುಳಿತುಕೊತಾನೆ. ಆಳೋ ಕಾಲ ಬಂದಾಯ್ತು ನಿಮಗೆ. ನೀವು ಆಳೋ ಕಾಲ ಬಂದಾಯ್ತು. ಸಾಕಿನ್ನು ಇನ್ಮೇಲೆ ಬರೀ ಅಡಿಗೆ ಮನೆ ಪಾತ್ರೆ ತೊಳಿ, ಅದು ತೊಳಿ, ಅದು ಮಾಡು, ಇದು ಮಾಡು. ನನ್ನ ಮನೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಹೇಳ್ತೀನಿ, ವಾಟ್ ನಾನ್ ಸೆನ್ಸ್ ಯು ಪೀಪಲ್ ಆರ್ ಡೂಯಿಂಗ್ ಅಂತ. ಹೀಗೆ ಬೈತಾನೆ. ಏನ್ ಮೈನ್ ಹಿಂಗೆ ಬಗ್ಸಿಟ್ಕೊಳ್ಳೋದು, ಹಿಂಗ್ ಮಾಡಿ ಇಟ್ಕೊಂಡಿದೀನಿ ಅಂತ. ಒಂದಂತೂ ನೋಡ್ಬೇಕು, ಬಾಹುಬಲಿ ತರ ಇದ್ದಾಳೆ. ಅಯ್ಯೋ ರಾಮ, ಇದ್ದಾಳೆ ಪುಟ್ಟಿ. ನನ್ನ ಪಾಪು, ಅದು ನನ್ನ ಸೊಸೆ. ಏನೋ ಇದು 15ಕ್ಕೆ ಹಿಂಗೆ ಇಟ್ಕೊಂಡಿದ್ದೆ, ಕುದ್ಬಿಡ್ತೀನಿ. ಇನ್ಮೇಲೆ ಹುಡುಗ ಅಂತೀನಿ, ಅಮ್ಮನ ಮನೆಯಿಂದ ಇಲ್ಲ ಬಾ, ಇಲ್ಲಿಂದ ಬೆಳಿಗ್ಗೆ ತಿಂಡಿಗೆ, ಇಲ್ಲಿಂದ ಹೆಂಗೋ ರಜಾ ಇದೆ, ಅಲ್ಲಿಂದ ನಡ್ಕೊಬಂದು ಇಲ್ಲಿ ತಿಂಡಿ ತಿನ್ನೋ, ಇಲ್ಲಿಂದ ಇಲ್ಲ ತಿಂಡಿ ತಿಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಾ, ಇಲ್ಲಿಂದ ನಡ್ಕೊಂಡು ಹೋಗು, ಮಧ್ಯಾಹ್ನ ಊಟ ಮಾಡ್ಬಿಟ್ಟು ಮತ್ತೆ ಸಂಜೆ ಬಾ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಮತ್ತೆ ಇಲ್ಲಿಂದ ಮತ್ತೆ ಸಂಜೆ 7:30 8 ಗಂಟೆಗೆ ಅಕ್ಕನ ಜೊತೆ ಹೆಂಗೋ, ಹೇಗೂ ರಜಾ ಇದೆ, ಎಕ್ಸಾಮ್ಸ್ ಮುಗಿದಿದೆ. ಒಂದು ಶಕ್ತಿ ನೀವುಗಳು, ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು. ನಿಮಗೆ ಪರಿಚಯ ಇಲ್ಲ ಇರ್ಲಿ. ಕೆಲವು ರಾಶಿಯ ಪುರುಷರಿಗೆ ಮದುವೆ ಒಂದು ಜಂಜಾಟವೇ. ಹೌದು, ನೋಡಿದ್ದೇನೆ ಮಕ್ಕಳೇ. ಸಮೇರದೊಂದು ತಳ 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 ಅಂತಿರುತ್ತೆ. ಎಲ್ಲ ಇದ್ದಾಗಿ ಇರುತ್ತೆ, ಬಟ್ ಇಲ್ಲದಾಗೆ ಒದ್ದಾಡ್ತಾರೆ. ಐ ಸೀನ್ ಸ್ಟ್ರೈಟ್ ಅವೇ. ಅದು ತಳಮಳವೇ. ಪುರುಷರು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮದುವೆ ಆಗಿದ್ರೆ ಒಂಥರ ಅರ್ಧ ಬಲ ಇಳಿದಾಗೆ, ಎದುರಿಸ್ಲಾರ್ರಿ, ನಿಲ್ಲಲಾರಿರಿ, ಏನೋ ಭಾರ ಅನ್ನಿಸ್ಬಿಡುತ್ತೆ, ನಾಟ್ ಹ್ಯಾಪಿ. ಮೊನ್ನೆ ಕೂಡ ಒಂದು ಪುಟ್ಟ ಮಗು ಬರ್ತಾನೆ, ಲಗ್ನದಲ್ಲೇ ಗುರು ಕೃಷ್ಣ ಪುಷ್ಕರದಲ್ಲಿ ಹುಟ್ಟಿದಾನೆ. ಏನ್ ಮಾಡೋಣ? ಮದುವೆ ಆಯ್ತಾ ಅಂದೆ. ಆಯ್ತು, ಗ್ಯಾರಂಟಿ ನೀನು ಮದುವೆ ಆಗಿ 8 ತಿಂಗಳಾಗಿದೆ ಮಕ್ಕಳೇ, ಏನು ಇಲ್ಲ, ಏನೋ ಮಾತಾಡ್ತೀನಿ ನೀನು. ಪುಟ್ಟ ಮಗು ಏನೋ ಆಸೆ ಇಟ್ಕೊಂಡಿರ್ತಾಳೆ. ಸಮಥಿಂಗ್ ವಿಲ್ ನಾಟ್ ಜೆಲ್ಲಿಂಗ್ ಗುರೂಜಿ, ಇದೇ ಆಗೋದು. ಅದಕ್ಕೆ ಅದನ್ನ ನೋಡಿದ ತಕ್ಷಣ ಬರೆದಿಟ್ಕೊಂಡೆ, ಓಹೋ, ಈ ರಾಶಿಯವರು, ಈ ಲಗ್ನದವರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ತಳಮಳವೇ. ಸಂಗಾತಿ ವಿಚಾರದಲ್ಲಿ ಮುಖ್ಯವಾಗಿ ಪುರುಷರಿಗೆ. ಅದ್ ಯಾಕೆ ಹೀಗೆ ನನಗೂ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಮೈ ರಿಸರ್ಚ್ ವಿಚ್ ಐ ಹ್ಯಾವ್ ಫೌಂಡ್ ಇಟ್. ಲಕ್ಷಾಂತರ ಜನಗಳ ಜಾತಕ, ಆ ಲೆಟರ್ಸು, ಇನ್ನೊಂದು ಮಾತಾಡಿ, ಆ ಫೋನಲ್ಲಿ ಆ ರಿಪ್ಲೈ, ಬೇರೆ ಬೇರೆ ಥರದ್ದು. ಹೌದು, ಕೆಲವು ಸ್ತ್ರೀಯರು ಮಕ್ಕಳೇ ಯುವರಾಣಿಯರೇ, ಅವ್ರಿಗೆ ಆ ಬಲನೂ ಕೂತ್ಬಿಟ್ಟಿರ್ತಾರೆ. ಹೋಗ್ರೋ ನೀವಂತ ಬೈದ್ ಕಳಿಸಿದಾನೆ. ಕೆಲವರಂತೂ ಸಿಕ್ಕಾಬಟ್ಟೆ ಬೈದ್ ಕಳಿಸ್ಬಿಟ್ಟಿದ್ದಾನೆ, ಏನು ಈ ತರ ಆಳ್ತೀರಿ ಅಂತ. ಬಟ್ ಈ ರಾಶಿಗಳಲ್ಲಿ ಹುಟ್ಟಿರೋ ಪುರುಷರಿಗೆ ಕಣ್ಣೀರು ತಪ್ಪಿದಲ್ಲ. ಮದುವೆ ಅನ್ನುವುದೊಂದು ಭಾರವಾಗಿಬಿಡುತ್ತೆ. ಮೇ ಬಿ ಸಿಕ್ಕಾಬಟ್ಟೆ ಕುಟುಂಬದ ಜವಾಬ್ದಾರಿ ತಟ್ಕೊಳ್ಳೋಕ್ಕಾಗಲ್ಲ. ಯು ಕೆನಾಟ್ ಫೇಸ್ ಇಟ್, ಯು ಕೆನಾಟ್ ಫೈಟ್ ಇಟ್, ಯು ಕೆನಾಟ್ ಟೇಕ್ ಇಟ್. ಎಸ್, ಮುಖ್ಯವಾಗಿ ವೃಷಭ ಲಗ್ನದಲ್ಲಿ
ಹುಟ್ಟಿರುವಂತ ಪುರುಷ, ಮಿಥುನ ಲಗ್ನದಲ್ಲಿ ಹುಟ್ಟಿರುವಂತ ಪುರುಷ, ಕನ್ಯಾ ಲಗ್ನದಲ್ಲಿ ಹುಟ್ಟಿರುವಂತ ಪುರುಷ, ಅಲ್ಲೊಂದು ಒಂಥರ ಗಿಟಾರ್ ಬಾರಿಸೋದೆ, ಅದು ಟೈಯಾಟಕ್ಕ ಏನೋ ಇದು ಅನ್ನಿಸ್ಬಿಡುತ್ತೆ. ಆಲ್ರೆಡಿ ಆಗ್ಬಿಟ್ಟಿದೆ. ಜಾತಕ ಪರಾಮರ್ಶಿಸಿ ಏನ್ ತಗೋಬೇಕು ನಿರ್ಧಾರ ಅಂತ. ಹೌದು, ನಿಮಗಾಗೋಲ್ಲ, ಅಲ್ಲಿ ಏನೋ ಒಂದು ಅಸ್ತವ್ಯಸ್ತ. ನೀವು ಎದ್ದು ನಿಲ್ತೀರ ಅಂದ್ರೆ ಅಲ್ಲಿ ಬಿಡೋಲ್ಲ, ಅಲ್ಲಿ ತೀರಾ ಜವಾಬ್ದಾರಿಯೋ ಇಲ್ಲ ಅಲ್ಲೆಲ್ಲೋ ಅವ್ರು ಅರ್ಥ ಮಾಡ್ಕೋತಿಲ್ಲ ಅಂತಲೋ, ನಿಮ್ಮನ್ನ ಅಪಾರ್ಥ ಮಾಡ್ಕೋತಿದಾರೋ ಇಲ್ಲ ನೀವು ಅಂದುಕೊಂಡ ಹಾಗೆ ಅವ್ರ ಭಾವನೆಗಳಿಗೆ ಸ್ಪಂದಿಸ್ತಿಲ್ಲ ಅಂತಲೋ, ನಿಮ್ಮ ಸ್ಪೀಡ್ಗೆ ಅವ್ರಿರಲ್ಲ, ನಿಮ್ಮ ಒಂದು ಹೃದಯವಂತಿಕೆಗೆ ಅಲ್ಲೇ ಇರೋಲ್ಲ, ಯಾಕೂ ಗೊತ್ತಿಲ್ಲ, ಏನೋ ತಳಮಳ. ನಾನು ನೋಡಿದ್ದೇನೆ, ವೃಷಭ ಲಗ್ನ, ಮಿಥುನ ಲಗ್ನ, ಕನ್ಯಾ ಲಗ್ನ, ಈ ಟಾಪ್ 12 ರಾಶಿಗಳಲ್ಲಿ ಈ 3 ರಾಶಿಯವರಿಗೆ ಪುರುಷರಿಗೆ ಮುಖ್ಯವಾಗಿ ಮದುವೆ ಜೀವನ ಅರ್ಧವೇ. ಇನ್ನು ಮದುವೆ ಆಗಿಲ್ಲ ಅಂದ್ರೆ ದುಡುಕ್ಬೇಡಿ, ಪ್ಲೀಸ್ ಚೆಕ್ ಯುವರ್ ಹಾರೋಸ್ಕೋಪ್. ಡೋಂಟ್ ರಶ್. ಹೇಗೆ ಕೆಲವು ನಕ್ಷತ್ರಗಳು ರಾಶಿಗಳು ಈ ತರದ ಹೇಳ್ತಿರ್ತೇನೋ, ಎಸ್ ಅದೇ ರೀತಿಯೇ ಬಲಾಬಲಗಳು, ಶಕ್ತಿಗಳು, ನಿಶಕ್ತಿಗಳು, ಪ್ರೀತಿಗಳು, ಯುದ್ಧಗಳು, ಸಂಖ್ಯೆಗಳು, ಇವುಗಳ ವಿಶ್ಲೇಷಣೆ ಮಾಡ್ತಿದ್ದೇನೋ ಖಂಡಿತ ಕೆಲವ್ರಿಗೆ ನೋವಾಗುತ್ತೆ. ಇದೇನು ಗುರುಗಳೇ, ಖಂಡಿತ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ಹೌದು ಗುರುಗಳೇ, ನಮ್ಮ ಯಜಮಾನ್ರು ವೃಷಭ ಲಗ್ನನೇ, ವೃಷಭ ರಾಶಿಯವರಾಗಿದ್ರು ಕೂಡ ಅಷ್ಟೇ, ಒಂದ್ ಸ್ವಲ್ಪ ಕಿಚಿಕ್ ಇದ್ದೇ ಇರುತ್ತೆ ಪುರುಷರು. ಹೌದು. ಆಮೇಲೆ ಮಿಥುನ ರಾಶಿ ಅವ್ರಿಗೂ ಅಷ್ಟೇ, ಒಂದು 25% ಆದ್ರೂ ಅಲ್ಲಿ ಹಿಂಗೆ ಹಿಂಡದಾಗೆ, ಬಟ್ಟೆ ಹಾಕಿ ಹಿಂಗೆ ಹಿಂಡದಾಗೆ. ತಿಂಡಿ ಉಪ್ಪಿಟ್ಟು ಮಾಡ್ಲಾ, ದೋಸೆ ಮಾಡ್ಲಾ? ತುಂಬಾ ದಿನ ಆಯ್ತು ದೋಸೆ ಮಾಡು. ಇಲ್ಲ ಅಕ್ಕಿ ಖಾಲಿ ಆಗಿದೆ, ಉಪ್ಪಿಟ್ಟೆ ಮಾಡಿಬಿಡ್ತೀನಿ, ರೆಡಿ ಆಗ್ಬಿಡ್ಬೇಕು ನೀವು ಉಪ್ಪಿಟ್ಟಿಗೆನೆ. ಏನೂ ಮಾಡಕ್ಕಾಗಲ್ಲ. ಇಲ್ಲ ಹೋಟ್ಲಲ್ಲಿ ಹೋಗಿ ತಿನ್ಕೊಂಡು ಹೋಗ್ಬೇಕು ನಿಮ್ಗೆ ಬೇಕಿರೋ ದಿವಸ ದೋಸೆ. ಏನೋ ಒಂದು ರೀತಿ ಕತ್ತಿಯ ಮೇಲೆ ಕುಳಿತ ಹಾಗೆ, ಕತ್ತಿಯ ಚೇರು, ಮುಳ್ಳಿನ ಸಿಂಹಾಸನ ಆಗ್ಬಿಡುತ್ತೆ ನಿಮಗೆ ಸಂಸಾರ ಜೀವನ, ಮುಖ್ಯವಾಗಿ ಮದುವೆ ಜೀವನ. ತೇರಿಗೆ ಇಳಿತು ಅಂದ್ರೆ ಕೋಣ ನೀರಿಗೆ ಇಳಿತು, ನೀವೇ ಒದ್ದಾಡೋದು. ಅದು ಯಾಕೆ ನನಗೆ ಗೊತ್ತಿಲ್ಲ, ಅದಿದೆ. ಅದು ತುಂಬಾ ದೊಡ್ಡದು ಆಗ್ಬಿಟ್ಟಿರೋರ್ಗೆ ಈಗ ಹೇಳ್ದ ಅಂದ್ರೆ ಪಾಪ ಆ ತಾಯಂದ್ರ ಮೇಲೆ ಬಿದ್ದ್ಬಿಡ್ತೀರಿ. ಯಾಕಂದ್ರೆ ನಿಮ್ಮ ತಟ್ಟೆಯೇ ತೂತಾಗಿರ್ಬೇಕಾದ್ರೆ ಪ್ರಸಾದದ ಮೇಲೆ ಹೇಳೋ ಆಗಿಲ್ಲ. ನೋ 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 ನೆವರ್ ಸೇ ದಟ್. ನಿಮ್ಮ ತಟ್ಟೆಯೇ ತೂತು, ತಟ್ಟೆನೇ ತುಕ್ಕಿಡ್ದಿದೆ, ತಟ್ಟೆಯೇ ಕೆಟ್ಟಿದೆ, ಈ ಕೈಯಲ್ಲೇ ಕಾಯಿಲೆ ಬಂದ್ಬಿಟ್ಟಿದೆ. ಇದ್ರಲ್ಲೋಗಿ ಪ್ರಸಾದ ತಗೋಬಿಟ್ಟು ತಿನ್ಬಿಟ್ಟು ಇನ್ನಷ್ಟು ಇನ್ಫೆಕ್ಷನ್ ಆಗ್ಬಿಟ್ಟು ಪ್ರಸಾದ ಸರಿ ಇಲ್ಲ, ಪ್ರಸಾದ ಬಡಿಸ್ದವ್ನು ಸರಿ ಇಲ್ಲ, ಪ್ರಸಾದ ಕೊಟ್ಟವ್ರು ಸರಿ ಇಲ್ಲ, ಇದೆಲ್ಲ ಮಾತಾಡ್ತಾರೆ. ಆ ಮಾತೇ ಇಲ್ಲ. ಫಲಂ ಪುಣ್ಯ ದರ್ಶನಂ, ನಿಮಗೇನು ಸಿಗಬೇಕು ಅದೇ ಸಿಗೋದು. ನಿಮ್ ತಟ್ಟೆಗೆ ಅದು ಬಂದು ಪ್ರಸಾದ ಬಂದ್ಬಿಡ್ಬೇಕಾ? ನಿಮ್ ತಟ್ಟೆ ತೂತು ತಟ್ಟೆ, ತುಕ್ಕು ತಟ್ಟೆ, ಡೊಕ್ಕು ತಟ್ಟೆ. ಕೆಲವ್ರು ಮಾಡೋದದೇ, ಎದುರುಗಡೆ ಇರೋನ್ನ ಸಂಗಾತಿ ನಂದ್ಬಿಡೋದು, ಅವ್ರ ಮನೆಯವ್ರನ್ನ ನೋಡ್ದವ್ರನ್ನ, ಕೊಟ್ಟವನ್ನ, ಮಾಡ್ದವ್ರನ್ನ. ನೀವು ಹೇಗೆ ಮಾಡಿಕೊಂಡ್ರು ಅದು ಪ್ರತಿಬಂಧಕವಾಗಿ. ದಯಮಾಡಿ ಮದುವೆ ಆಗಿಲ್ಲ ಅಂದ್ರೆ ಯುವರ್ ಗ್ರೇಟ್ ಎಸ್ಕೇಪ್. ಪ್ಲೀಸ್ ಚೆಕ್ ಯುವರ್ ಹಾರೋಸ್ಕೋಪ್. ಏನ್ ಸ್ಟ್ರೆಂತ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಆಗ. ದಶಾಭುಕ್ತಿಗಳು ಇನ್ನೊಂದು ಕೆಲವೊಂದಿದೆ. ಪುನರ್ವಸು ಹೋಮ ಅಂತೆ, ಕೃಷ್ಣ ರುಕ್ಮಿಣಿ ಕಲ್ಯಾಣ ಅಂತೆ, ಇದೆಲ್ಲ ಮಾಡಿಸಿಯೇ ಮಾಡಬೇಕು. ಆಗಿದ್ರೂ ಬಾಧೆ ಆಗ್ತಿದೆ ಅಂದ್ರೆ ಇದನ್ನ ಮಾಡಿಸ್ಬೇಕು. ಆಗ್ಬಿಟ್ಟಿದೆ ಗುರುಗಳೇ, ಇನ್ನೇನ್ ಮಾಡೋದು? ಅದನ್ನ ಜಾತಕ ಪರಾಮರ್ಶಿಸಿ ಹೇಳ್ತೇನೆ. ಬಟ್ ಈ 3 ರಾಶಿಯ ಪುರುಷರು ಎಚ್ಚರಿಕೆ ಅಂದಿರಿ, ಒಂದ್ ಹೆಜ್ಜೆ ಸೋತು ಬಿಡಿ. ದ ಫಸ್ಟ್ ಗೋಲ್ಡನ್ ರೂಲ್. ಅರೆ ನೀವು ಸೋಲ್ತಾನೆ ಇದ್ದೀರಿ, ಅದು ನನಗೆ ಗೊತ್ತಿದೆ. ಸೋಲ್ಬೇಡಿ, ನಿಂತ್ಕೊಂಬೇಡಿ. ನಿಮ್ ಸಂಗಾತಿ ತಾನೆ ಆಗ್ಲಿ, ನಿಮ್ ಕುಟುಂಬ ತಾನೆ ಆಗ್ಲಿ, ನಿಮ್ಮ ಮನೆ ದೇವರು ತಾನೆ ಆಗ್ಲಿ, ನಿಮ್ ಮಹಾಲಕ್ಷ್ಮಿ ತಾನೆ ಆಗಲಿ, ಹಾಗೆ ನಿಮ್ ದುರ್ಗಾದೇವಿ ತಾನೆ ಆಗಲಿ. ಇಲ್ಲ ಎದುರು ತಿರುಗ್ತೇನೆ ಅಂದ್ರೆ 100% ಹೇಳ್ತಾನೆ, ಇಟ್ಸ್ ಎ ಸ್ಟ್ರೈಟ್ ಆಫ್ ಲೈಫ್. ಅರ್ಧ ಸುಖವೇ ಅರ್ಧ ಸಂಸಾರ ಜೀವನ. ನೆನಪಿಟ್ಟುಕೊಳ್ಳಿ, ನನ್ನ ಅನುಭವ ಆಯಿತು. ಮುಖ್ಯವಾಗಿ ವೃಷಭ ಲಗ್ನ, ಮಿಥುನ ಲಗ್ನ, ಕನ್ಯಾ ಲಗ್ನದಲ್ಲಿ ಹುಟ್ಟಿದವರಿಗೆ ಅಲ್ಲೊಂದು ದಾಂಪತ್ಯ ಜೀವನದಲ್ಲೊಂದು ಅರ್ಧ ಸುಖವೇ.
ಹೌದೋ ಅಲ್ವೋ, ಆಗಿದೆಯೋ ಇಲ್ವೋ, ನಿಮ್ಮ ಅಣ್ಣ, ಅತ್ತಿಗೆ, ಸ್ನೇಹಿತರು, ಆತ್ಮೀಯರು, ಕುಟುಂಬ, ನಿಮ್ಮ ತಂದೆ, ನಿಮ್ಮ ಯಜಮಾನರು, ಇಲ್ಲ ನೀವೇ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಕಾಯ್ತಿರ್ತೇನೆ. ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಬಲಾಬಲಗಳನ್ನ ತಿಳಿಸ್ಕೊಡೋದು ನನ್ನ ಕರ್ತವ್ಯ. ಆಗ್ಬಿಟ್ಟಿದೆ, ಏನ್ ಮಾಡೋಣ ಗುರುಗಳೇ, ಜಾತಕ ನೋಡ್ಬೇಕು. ಆಗ ಹೇಳ್ತೇವೆ ಕೆಲವೊಂದು ವೈದಿಕ ನಿಯಮಗಳು. ಆಯ್ತು, ಸಾಮೂಹಿಕ ಪರಿಹಾರಗಳು ಕೆಲವೊಂದು ಇದಾವೆ, ಇಲ್ಲ ಅಂತಲ್ಲ. ಬಟ್ ಸ್ಪೆಷಲ್ ಇಸ್ ಎ ಸ್ಪೆಷಲ್. ಅದರಲ್ಲೂ ಮುಖ್ಯವಾಗಿ ನೋಡಿ, ಆಗ್ಲೇ ಒಂದು ಸಾಮೂಹಿಕವಾಗಿ ಒಂದು ವ್ಯಾಪಾರಕ್ಕೆ ಆ ಪಕ್ಷಿಗಳಿಗೆ ಧಾನ್ಯ ಹಾಕೋದು, ಹಾಗೂ ಆ ಮುತ್ತೈದೆ ಸಮಾನ ಆ ಸ್ತ್ರೀ ಮಾತೃಮೂರ್ತಿಯರಿಗೆ ಆ ಒಂದು ವಿಶೇಷವಾದಂಥ ಫಲತಾಂಬೂಲ ಸಮೇತ ಕೊಡೋದು, ಈ ಥರದ್ದು ಒಂದು ಮಾಡ್ಕೋಬೋದು. ಒಂಚೂರು ಊಟ ಬಟ್ಟೆ ವ್ಯವಸ್ಥೆ, ಬಟ್ ದಾಂಪತ್ಯ ಅನ್ನೋದು ಅಷ್ಟಲ್ಲೇ ನಿಲ್ಲಲ್ವಲ್ಲ, ಅದಕ್ಕೆ ಮೀರಿದ್ದಲ್ವ. ಅದಕ್ಕೋಸ್ಕರ ಎಚ್ಚರಿಕೆ. ಎಷ್ಟು ಜನ ಕಮೆಂಟ್ಸ್ ಕೊಡ್ತೀರಿ ಕಾಯ್ತಿರ್ತೇನೆ ನಮ್ಮ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸೋಮವಾರದ ರೇವತಿ ನಕ್ಷತ್ರ, ವಿಶೇಷವಾಗಿ ಚಂದ್ರ ರಾಹು ಜೊತೆ ಬುಧನ ಜೊತೆ ಅಲ್ಲೇ ಕುಳಿತಿದ್ದಾನೆ. ಒಂದು ರೀತಿ ಬುದ್ಧಿಕಾರಕ, ಲಕ್ಷ್ಮೀಕಾರಕ, ಮಹಾಲಕ್ಷ್ಮೀಕಾರಕ ಎಲ್ಲ ಅಲ್ಲಿ ಸೇರ್ಕೊಂಡು ಒಂಥರ ಕಚಿಬಿಚ್ಚಿ ಆಗ್ತಿದೆ. ತುಂಬ ಲೆಕ್ಕಾಚಾರದ ವ್ಯವಹಾರಗಳಲ್ಲಿರೋರಿಗೆ ಪೆಟ್ಟು. ಜಾಗ್ರತೆ. ಮೇಷರಾಶಿ. ಅಡ್ವೈಸರ್ ಆಗಿ, ಕನ್ಸಲ್ಟೆಂಟ್ ಆಗಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್, ಇವನ್ ಮಾತು ಕೇಳಿ ದುಡ್ಡು ಆಗ್ತೆ ಕಣೋ, ಇವನ್ ಮಾತು ಕೇಳಿ ಮ್ಯೂಚುವಲ್ ಫಂಡಲ್ಲಿ ಆಗದೆ, ಇವನ್ ಮಾತು ಕೇಳಿ ಸಿಪ್ಪಲ್ಲಿ ಆಗದೆ, ಇವನ್ ಮಾತು ಕೇಳಿ ಟ್ರೇಡಿಂಗಲ್ಲಿ ಆಗದೆ, ಇವನ್ ಮಾತು ಕೇಳಿ ಇನ್ನೊಂದ್ರಲ್ಲಾಗದೆ, ಅದರಲ್ಲಾಗದೆ, ಇದರಲ್ಲಾಗದೆ. ನಿಮ್ಮ ತಟ್ಟೆ ತೂತು, ಅವನ ಮಾತೇನು ಕೇಳೋದು? ಫಸ್ಟ್ ಸೇಫ್ಟಿ ಬೆಟ್ಟೆ ಫಿಕ್ಸೆಡ್ ಡೆಪಾಸಿಟು. ಒಂದಷ್ಟು ಭೂಮಿ ಮೇಲೆ, ಒಂದಷ್ಟು ಬಂಗಾರದ ಮೇಲೆ, ಇನ್ನೊಂದು ಸ್ವಲ್ಪ ಮಿಕ್ಕಿದ್ರೆ ಒಂದಷ್ಟು ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಅಂತಾನೆ ದೊಡ್ಡವರು ಆಗ್ಲಿಂದ ಹೇಳ್ಕೊಂಡ್ಬಂದಿರೋ ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್. ಮಾಡಿಬಿಟ್ಟು ನೀವು ಇನ್ನೊಬ್ಬನ ಡಯ್ಯಾಟಕ್ಕ ಅಂತ ಆಡ್ತಿದ್ರೆ, ಹೌದಲ್ವಾ ಮಕ್ಕಳೇ? ಜಾಗ್ರತೆ. ಅಡ್ವೈಸ್ ಕೊಡೋದು ತಪ್ಪು, ಅಡ್ವೈಸ್ ತಗೊಳ್ಳೋದು ತಪ್ಪು. ಮೇಷಂ ಜಾಗೃತಂ. ವೃಷಭ ರಾಶಿ. ತುಂಬ ಬುದ್ಧಿವಂತರು, ಹಳ್ಳಕ್ಕೆ ಬೀಳ್ತೀರಿ. ಎಚ್ಚರಿಕೆ. ನನಗೆ ಎಲ್ಲ ಗೊತ್ತು, ನಾನು ಹೇಳಿದ್ ಸರಿ, ನಾನು ಮಾಡಿದ್ ಸರಿ. ಜಾಗರೂಕತೆ. ಬುಧ ಅಲ್ಲಿ ನೀಚತ್ವ. ಶನಿಸಾರದಲ್ಲಿದ್ದಾನೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಮೈನಿಂಗು, ಈ ಥರದ್ರಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಅನುಕೂಲ ಸಿಂಧು. ಮಿಥುನ ರಾಶಿ. ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟೀಚಿಂಗ್ ಕನ್ಸಲ್ಟೆಂಟ್, ಎಜುಕೇಷನ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಸಿಲ್ವರ್ ಕನ್ಸಲ್ಟೆಂಟ್, ಟ್ರೇಡಿಂಗ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅನುಕೂಲ. ಕರ್ಕಾಟಕ ರಾಶಿ. ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಅನುಕೂಲ ಸಿಂಧುವನ್ನು ನೋಡ್ತಕ್ಕಂಥ ದಿನ. ಈ ಒಂದು ಎಡಿಟಿಂಗು, ಡಿಸೈನಿಂಗು, ಪೇಂಟಿಂಗು, ಅಲಂಕಾರ, ಒಪ್ಪ, ಓರಣ, ಕಲೆಗೆ ಸಂಬಂಧಿತ ವೃತ್ತಿ, ಅದ್ಭುತ ಅವಕಾಶಗಳ ಸಿಂಚನ. ಸಿಂಹರಾಶಿ. ಬುಧ ಮಲಗಿದಾನೆ, ಬುದ್ಧಿಕಾರಕ. ಅವನ ಜೊತೆಲಿ ಬೇರೆ ಚಂದ್ರ, ಅಲ್ಲಿ ಬೇರೆ ರಾಹು. ಜಾಗರೂಕತೆ. ಸಮಯ ಎದುರುಗಡೆಯ ವ್ಯಕ್ತಿಗಳು ತಪ್ಪಾದಂಥ ಅಡ್ವೈಸ್ ಮಾಡ್ತಕ್ಕಂಥದ್ದಾಗುತ್ತೆ. ಇಲ್ಲ ನೀವು ಕೊಟ್ಟ ಅಡ್ವೈಸು ತಪ್ಪಾಗಿ ಎಲ್ಲೋ ಉಲ್ಟಾ ಆಗ್ತಕ್ಕಂಥದ್ದು ಆಗುತ್ತೆ. ನಿಧಾನ ಮಾಡಿ. ಅನ್ನ ಬೆಂದಿದೆ ಅಂತ ನೋಡ್ಲಿಕ್ಕೆ ಪೂರ್ತಿ ಅನ್ನ ತಿನ್ನೋದು ಬೇಕಲ್ಲ, ಒಂದೆರಡು ಕಾಳು. ಇದು ಯಾಕೋ ತಪ್ಪಾಗ್ತದೆ. ನಿಂತ್ಕೊಳ್ಳಿ. ಗಾಡಿ ಸ್ಟಾರ್ಟ್ ಮಾಡ್ತಿದ್ದಾಗೆ ಗರ್ರ 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 ಅಂತಿದೆ, ಏನೋ ಎಳೆದಾಟ. ಸ್ವಲ್ಪ ತಾಳ್ಮೆಯಿಂದ ಕಾಯೋಣ, ದುಡುಕೋದು ಬೇಡ. ಇವತ್ತೆಷ್ಟು ನಿಧಾನ ಮಾಡಿಕೊಂಡು ಹೆಜ್ಜೆ ಇಡ್ತಿರೋ, ದಟ್ ವಿಲ್ ಬಿ ದಿ ಬ್ಯೂಟಿಫುಲ್ ಸಕ್ಸಸ್. ಇನ್ನು ಕನ್ಯಾ ರಾಶಿ.
ಬುಧ ಕೇಂದ್ರದಲ್ಲಿ ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಹೂವು, ಹಣ್ಣು, ಅಲಂಕಾರ, ಬೋಟಿಕ್, ಮೇಕಪ್, ಈ ಥರದ ವೃತ್ತಿ, ಬರವಣಿಗೆ, ಚಿತ್ರಕಲೆ, ಪೇಂಟಿಂಗ್, ಕಲೆಗೆ ಸಂಬಂಧಿತ ವೃತ್ತಿ, ಅದ್ಭುತ ಸಂಗಮ, ವಿಜಯ. ತುಲಾ ರಾಶಿ, ದುಡಿತೀರಿ, ಸ್ವಲ್ಪ ಖರ್ಚು ಅಷ್ಟೆ, ತೊಂದರೆ ಏನಿಲ್ಲ. ತಲೆ ಕೆಡ್ಸ್ಕೊತೀರಿ ಸಿಕ್ಕಾಬಟ್ಟೆ. ನಾನು ಇಷ್ಟು ಎಫರ್ಟ್ ಹಾಕ್ತೆ, ಹೇಳದ್ನಲ್ಲ, ಎಫರ್ಟ್ ಹಾಕಿಯೂ ಆ ರಿಸಲ್ಟ್ ಬರ್ತಿಲ್ಲ ಅಂದ್ರೆ ಇವತ್ತೊಂದು ವೈದಿಕವಾಗಿ ಒಂದು ಪರಿಹಾರ ಕೊಟ್ಟಿದ್ದಾನೆ ಕಾರ್ಯಕ್ರಮದ ಆರಂಭದಲ್ಲಿ, ಅದನ್ನ ಮಾಡಿ, ಖಂಡಿತ ಯಶಸ್ಸು ನೋಡ್ತೀರಿ, ಗೆಲುವು ನಿಮ್ಮದು. ವೃಶ್ಚಿಕ ರಾಶಿ, ಸಣ್ಣ ಪುಟ್ಟ ವ್ಯವಹಾರ, ಒಂದು ಸಣ್ಣ ದಿನಸಿ ಅಂಗಡಿ, ಪಾನ್ ಅಂಗಡಿ, ಒಂದು ಸಣ್ಣ ಬೇಕರಿ, ಟೀ ಶಾಪು, ಬೇಕರಿ, ತಿಂಡಿ, ಈ ಥರದ್ದು ಸಣ್ಣ ಪುಟ್ಟ ಲೇವಾದೆ. ಬುಧ ಬಂದು ಸಣ್ಣ ಸಣ್ಣ ಚಿನ್ನ ಆಸೆ ಅಷ್ಟೇ. ಆ ಥರದ್ರಲ್ಲೇ ನಿಮಗೆ ತುಂಬ ಪುಟ್ಟ ಖುಷಿಗಳನ್ನ ತಂದುಕೊಡುತ್ತೆ. ಅದನ್ನು ಮುಂದುವರಿಸಿ, ತುಂಬ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಧನುಸು ರಾಶಿ, ಸಪ್ತಮಾಧಿಪತಿ ಸುಖದಲ್ಲಿ ಚೆನ್ನಾಗಿದೆ. ವಾಹನಗಳ ಟ್ರೇಡರ್, ಬಂಗಾರದ ಟ್ರೇಡರ್, ಬೆಳ್ಳಿ ಟ್ರೇಡರ್, ಭೂಮಿ ಟ್ರೇಡರ್, ಆಯಿಲ್ ಟ್ರೇಡರ್, ಸ್ಟೀಲ್ ಟ್ರೇಡರ್, ಅಂದ್ರೆ ಕಮಿಷನ್ ಏಜೆಂಟ್, ಮಧ್ಯವರ್ತಿಯಾಗಿ ಕೆಲಸ ಕಾರ್ಯ, ಅದ್ಭುತ ಪ್ರಗತಿ. ಮಕರ ರಾಶಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಕಲ್ಚರ್, ಹನಿ, ಜೇನುತುಪ್ಪ ಸಾಕಾಣಿಕೆ, ಮದ್ಯ, ಮಧುಪಾನ, ಅದಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ, ಸ್ತ್ರೀಯರಿಗೆ ಸಂಬಂಧ, ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಲಾಭಕರಂ, ವಿಜಯ. ಕುಂಭರಾಶಿ, ಬರವಣಿಗೆ, ಲೇಖನ, ವಾದ್ಯ, ಸಂಗೀತ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗಗಳು, ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಮಾರಾಟ, ಕಲಿಸುವುದು, ಆಮೇಲೆ ಆಭರಣಗಳ ತಯಾರಿಕೆ, ಮಾರಾಟ ಮಾಡುವುದು, ಇಂತಹ ವೃತ್ತಿ, ಉದ್ಯೋಗ, ವ್ಯವಹಾರ, ಅದ್ಭುತ ಅನುಕೂಲ. ಇನ್ನು ಮೀನರಾಶಿ, ನಿಮಗೂ ಬುಧನಿಗೂ ಆಗಲ್ಲ. ಬುಧ ಬಂದು ನಿಮ್ಮ ಮನೇಲೆ ಕುಳಿತು ಚಂದ್ರನ ಬುಧನ ಸಾರದಲ್ಲಿರೋದ್ರಿಂದ 4 ಐಡಿಯಾಗಳು, 4 ಕೆಲಸ, 4 ರಿಸ್ಕ್ಗಳು, ಈ ಥರದ್ದು ಮಾಡೋಕೆ ಹೋಗಿ ಒಂದೇ ಸಲ ಕಣ್ಣಿಗೆ ನೋಡಿದ್ದೆಲ್ಲ ಆಸೆ ನಮಗೆ. ಅದಕ್ಕೆ ನಮಗೊಂದು ನನ್ನ ಅಜ್ಜ ಹೇಳೋರು, ಕಣ್ಣು ಕಂಡವರಿಗೆ ಹುಟ್ಟಿದ್ದು. ಅದಕ್ಕೆ ಅದು ಬೇರೆನೇ ನೋಡುತ್ತಂತೆ, ಬೇರೆದೇ ನೋಡುದು, ಬೇರೆಯೇ ಆಸೆ, ಬೇರೆಯೇ ತುಡುತ್ತ, ಬೇರೆಯೇ ಆಲೋಚನೆ, ಬೇರೆಯೇ ಒಂದು ತೃಪ್ತಿಯೇ ಇರಲ್ಲ. ಅದಕ್ಕೆ ಇನ್ನೊಂದು ಬಟ್ಟೆ ನೋಡಿ, ಇನ್ನೊಂದು ಬಟ್ಟೆ ನೋಡಿ, ಇನ್ನೊಂದು ಕಾರ್ ನೋಡಿ, ಇನ್ನೊಂದು ಬಣ್ಣ ನೋಡಿ, ಹಣತಕ್ಕಂಥದ್ದು ಕೋರಿಕೆಗಳು. ಒಬ್ಬ ವ್ಯವಸಾಯ ಮಾಡೋನು ಒಂದರಲ್ಲೇ ಏಕಾಗ್ರತೆ ಇರಬೇಕು, ಒಂದರಲ್ಲಿಯೇ ಸಾಧನೆ ಮಾಡಬೇಕು, ಒಂದನ್ನೇ ಹಿಡ್ಕೋಬೇಕು. ಇವತ್ತು ನಿಮ್ಮನ್ನ ದಾರಿ ತಪ್ಪಿಸುತ್ತೆ 4 ದಾರಿ, ಇದು ಮಾಡೋಣ, ಅದು ಮಾಡೋಣ, ಇಲ್ಲ ಬೇರೆಯವ್ರು 4 ಜನ ಬಂದು ನಿಮ್ಮನ್ನ 4 ಐಡಿಯಾಸ್ ಕೊಡ್ತಾರೆ, ಕಾನ್ಸೆಪ್ಟ್ ಕೊಡ್ತಾರೆ, ತಲೆ ಕೆಡಿಸ್ಬಿಡುತ್ತೆ. ಜಾಗ್ರತೆ. ಆದಷ್ಟು ಒಂದನ್ನು ಹಿಡ್ಕೊಳ್ಳಿ, ವಿಜಯಂ ಪ್ರಾಪ್ತಿ, ಗೆಲುವು ನಿಮ್ಮದು, 100% ಗೆಲುವು ನಿಮ್ಮದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.